ನಮಸ್ಕಾರ. ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನೆಲ್‌ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ನಾವು 6ರಿಂದ 10ನೇ ತರಗತಿಯವರೆಗಿನ ಪಠ್ಯಕ್ರಮದ ಸೀರೀಸ್ ಮಾಡ್ತಾ ಇದ್ದೇವೆ. ಈ ಸೀರೀಸ್‌ನಲ್ಲಿ ನಾವು ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ನೋಟ್ಸನ್ನು ನೀಡುತ್ತಿದ್ದೇವೆ. ಸೊ ಆದಷ್ಟು ಈ ವಿಡಿಯೋನ ಎಲ್ಲರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಇವತ್ತಿನ ತರಗತಿಯಲ್ಲಿ ನಾವು 7ನೇ ತರಗತಿಯ 12ನೇ ಅಧ್ಯಾಯವಾದ ಭಾರತದ ಪ್ರಾಕೃತಿಕ ವಿಭಾಗಗಳ ಕುರಿತು ನೋಡೋಣ. ಮೊದಲನೇದಾಗಿ ನಾವು ಭಾರತದ ಪ್ರಾಕೃತಿಕ ಲಕ್ಷಣಗಳ ಕುರಿತು ನೋಡೋಣ. ಮೊದಲನೆಯ ಲಕ್ಷಣ ಉತ್ತರದ ಪರ್ವತಗಳು. ಅದರಲ್ಲಿ 3 ರೀತಿಯ ಪರ್ವತಗಳನ್ನು ನಾವು ನೋಡುತ್ತೇವೆ. ಮೊದಲನೆಯದು ಶಿವಾಲಿಕ್ ಶ್ರೇಣಿ, ಎರಡನೆಯದಾಗಿ ಹಿಮಾಚಲ ಹಾಗೂ ಮೂರನೆಯದು ಮಹಾ ಹಿಮಾಲಯ. ಈಗ ಮೊದಲು ನಾವು ಶಿವಾಲಿಕ್ ಶ್ರೇಣಿಯ ಕುರಿತು ನೋಡೋಣ. ಇವುಗಳನ್ನು ಪಾದ ಬೆಟ್ಟಗಳು ಎಂತಲೂ ಕರೆಯಲಾಗುತ್ತದೆ. ಇವು ಇತ್ತೀಚೆಗೆ ನಿರ್ಮಿತವಾದ ಪರ್ವತಗಳಾಗಿವೆ ಮತ್ತು ಹಿಮಾಲಯದ ಪಾದ ಬೆಟ್ಟಗಳೆಂದು ಕೂಡ ಇದನ್ನು ಕರೆಯಲಾಗುತ್ತದೆ. ಸಮತಟ್ಟಾದ ಕಿರಿದಾದ ಮೈದಾನಗಳು ಎಂದು ಕರೆಯುವರು. ಡೆಹ್ರಾಡೂನ್, ಕೋಟಾ, ಪಾಟ್ಲಿ, ಚೌಕಾಂವ್, ಉದಾರಿಪುರ್, ಕೋಟ್ಲಾ ಎಂಬ ಡೋನ್ಗಳಿವೆ. ಇವು ಸಮುದ್ರ ಮಟ್ಟದಿಂದ ಸುಮಾರು 6000ದಿಂದ 1500 ಮೀಟರ್ ಎತ್ತರದಲ್ಲಿವೆ. ಈಗ ಹಿಮಾಚಲದ ಕುರಿತು ನೋಡೋಣ. ಮಹಾ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳ ನಡುವೆ ಸುಮಾರು 3600ರಿಂದ 4500 ಮೀಟರ್ ಸರಾಸರಿ ಎತ್ತರವಾಗಿವೆ. ಮುಂದೆ ಹಿಮಾಚಲದಲ್ಲಿರುವ ಸಮಾಂತರ ಪರ್ವತ ಶ್ರೇಣಿಗಳು ಯಾವೆಂಬುದನ್ನು ನೋಡೋಣ. ಪೀರ್ ಪಂಜಾಬ್, ಮಹಾಭಾರತ್ ಶ್ರೇಣಿ, ನಾಗಬೆಟ್ಟ ಹಾಗೂ ಮಸೂರಿ ಇವು ಸಮಾಂತರ ಪರ್ವತ ಶ್ರೇಣಿಗಳಾಗಿವೆ. ಈಗ ಹಿಮಾಚಲದಲ್ಲಿರುವ ಗಿರಿಧಾಮಗಳ ಕುರಿತು ನೋಡೋಣ. ಶಿಮ್ಲಾ, ಮಸೂರಿ, ನೈನಿತಾಲ್, ರಾಣಿ ಬೆತ್, ಚಕ್ರಾತ್, ಡಾರ್ಜಿಲಿಂಗ್ ಇವು ಹಿಮಾಚಲದಲ್ಲಿರುವ ಪ್ರಮುಖ ಗಿರಿಧಾಮಗಳಾಗಿವೆ. ಈಗ ಹಿಮಾಚಲದಲ್ಲಿರುವ ಕಣಿವೆಗಳು ಯಾವೆಂಬುದನ್ನು ನೋಡೋಣ. ಖಂಗ್ರಾ ಹಾಗೂ ಕೂಲು ಇವು ಹಿಮಾಚಲದಲ್ಲಿರುವ 2 ಪ್ರಮುಖ ಕಣಿವೆಗಳು. ಈಗ ಮಹಾ ಹಿಮಾಲಯದ ಕುರಿತು ನೋಡೋಣ. ಹಿಮಾಲಯ ಪರ್ವತಗಳಲ್ಲಿ ಎತ್ತರ ಮತ್ತು ಮೊದಲು ನಿರ್ಮಿತಗೊಂಡಿರುವ ಸರಣಿಗಳಾಗಿವೆ. ಇದು ಸಂಪೂರ್ಣ ಹಿಮದಿಂದ ಆವೃತವಾಗಿದೆ. ಆದ್ದರಿಂದ ಇದಕ್ಕೆ ಹಿಮಾದ್ರಿ ಎಂದು ಕರೆಯಲಾಗುತ್ತದೆ. ಇವು ಸಮುದ್ರ ಮಟ್ಟದಿಂದ 6000ದಿಂದ 8000 ಮೀಟರ್ ಎತ್ತರವಾಗಿವೆ. ಮೌಂಟ್ ಎವರೆಸ್ಟ್ ಹಿಮಾಲಯದಲ್ಲಿದೆ. ಮುಂದೆ ಮಹಾ ಹಿಮಾಲಯ ಸರಣಿ ಎತ್ತರಕ್ಕಿರುವ ಮಡಿಕೆ ಪರ್ವತಗಳನ್ನೇ ಹೊರ ಹಿಮಾಲಯ ಎಂದು ಕರೆಯುವರು. ಇದರಲ್ಲಿ ಕಾರಾಕೋರಂ ಶ್ರೇಣಿ ಹಾಗೂ ಕೈಲಾಸ ಪರ್ವತಗಳಿವೆ. ಭಾರತದ ಎತ್ತರ ಶಿಖರ ಹಾಗೂ ಲಡಾಖ್ ಪ್ರಸ್ಥಭೂಮಿ ಇದೇ ಪ್ರದೇಶದಲ್ಲಿ ಕಂಡುಬರುತ್ತದೆ. ಮುಂದೆ ಉತ್ತರ ಭಾರತದ ಮಹಾ ಮೈದಾನವನ್ನು ಸಟ್ಲೇಜ್ ಗಂಗಾ ಮೈದಾನ ಎಂತಲೂ ಕರೆಯುವರು ಮತ್ತು ಉತ್ತರ ಮಹಾ ಮೈದಾನವು ಪಶ್ಚಿಮದ ಸಿಂಧೂ ನದಿಯ ಮೈದಾನದಿಂದ ಪೂರ್ವದಲ್ಲಿದೆ ಮತ್ತು ಬ್ರಹ್ಮಪುತ್ರ ಕಣಿವೆಯವರೆಗೂ ವಿಸ್ತರಿಸಿದೆ ಹಾಗೂ ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು 2400 ಕಿಲೋಮೀಟರ್ ಉದ್ದವಾಗಿರುವ ಈ ಮೈದಾನವು 70ರಿಂದ 500 ಕಿಲೋಮೀಟರ್ ಅಗಲವಾಗಿದೆ. ಉತ್ತರ ಭಾರತದ ಮೈದಾನವು ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವುದು ಸಂಚಯನ ಮೈದಾನವಾಗಿದೆ. ಈಗ ಪರ್ಯಾಯ ಪ್ರಸ್ಥಭೂಮಿಯ ಕುರಿತು ನೋಡೋಣ. ಭಾರತದ ಭೂ ಸ್ವರೂಪ ವಿಭಾಗಗಳಲ್ಲಿ ಅತಿ ದೊಡ್ಡದು. ಭೂ ಇತಿಹಾಸದ ಪ್ರಕಾರ ಇದು ಅತಿ ಪುರಾತನವಾಗಿದ್ದು ಭೂಖಂಡಗಳ ಆರಂಭದಲ್ಲಿದ್ದ ಗೊಂಡ್ವಾನ ಭೂರಾಶಿಯ ಒಂದು ಭಾಗವಾಗಿದೆ ಎಂದು ಭೂವಿಜ್ಞಾನಿಗಳ ಅಭಿಪ್ರಾಯವಾಗಿದೆ. ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ಒಟ್ಟು ಕ್ಷೇತ್ರ 16 ಲಕ್ಷ ಚದರ ಕಿಲೋಮೀಟರ್ ಆಗಿದೆ. ಇದು ಉತ್ತರದಲ್ಲಿ ಅರಾವಳಿ ಪರ್ವತದಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೂ ಹರಡಿದೆ ಮತ್ತು ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಪೂರ್ವದಲ್ಲಿ ಜಾರ್ಖಂಡ್ನ ರಾಜಮಹಲ್ ಬೆಟ್ಟಗಳವರೆಗೂ ಸುಮಾರು 1400 ಕಿಲೋಮೀಟರ್ ಅಗಲವಾಗಿದೆ. ಹಾಗೂ ಈ ಪರ್ಯಾಯ ಪ್ರಸ್ಥಭೂಮಿಯು ತ್ರಿಕೋನಾಕೃತಿಯಲ್ಲಿದ್ದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ಕಿರಿದಾಗಿದೆ. ಪಶ್ಚಿಮದ ಪರ್ಯಾಯ ಪ್ರಸ್ಥಭೂಮಿಯು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳನ್ನು ಒಳಗೊಂಡಿದೆ. ಉತ್ತರ ಭಾಗದಲ್ಲಿ ವಿಂಧ್ಯ ಪರ್ವತಗಳು, ಸಾತ್ಪುರ ಬೆಟ್ಟಗಳು, ಅರಾವಳಿ ಬೆಟ್ಟಗಳು, ಮಾಳ್ವಾ ಪ್ರಸ್ಥಭೂಮಿ, ನಾಗ್ಪುರ್ ಪ್ರಸ್ಥಭೂಮಿಗಳಿದ್ದು ಇವುಗಳ ಮಧ್ಯೆ ನರ್ಮದಾ, ತಪತಿ ಹಾಗೂ ದಾಮೋದರ ನದಿಗಳಿದ್ದು ಹಾಗೂ ಅನೇಕ ಚಿಕ್ಕ ಚಿಕ್ಕ ನದಿಗಳು ಹರಿಯುತ್ತವೆ. ಇವುಗಳೆಲ್ಲವೂ
ಕೇಂದ್ರ ಪ್ರಸ್ಥಭೂಮಿ ಎನ್ನುತ್ತಾರೆ. ಮತ್ತು ಪಶ್ಚಿಮ ಘಟ್ಟಗಳು ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಸಹ್ಯಾದ್ರಿ ಎಂದು ಕರೆಯಲಾಗುತ್ತದೆ. ದಕ್ಷಿಣ ಭಾರತದಲ್ಲಿಯೇ ಅತ್ಯುನ್ನತ ಶಿಖರವೆಂದರೆ ಅಸೈಮುಡಿ. ಇದು 2665 ಮೀಟರ್ ಎತ್ತರವಾಗಿದೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸುತ್ತವೆ. ಮುಂದೆ ಹಿಮಾಲಯದ ತಪ್ಪಲಿನಲ್ಲಿ ನದಿಗಳು ಮೈದಾನವನ್ನು ಪ್ರವೇಶಿಸುವ ಕಡೆ ಅವುಗಳನ್ನು ಹೊತ್ತು ತಂದ ದಪ್ಪ ಶಿರಾಚೂರುಗಳನ್ನು ಸಂಚಯಿಸಿದೆ. ಇದನ್ನು ಇಬರ್ ಎಂದು ಕರೆಯಲಾಗುತ್ತದೆ. ಪುರಾತನ ಕಾಲದಲ್ಲಿ ಸಂಚಯವಾಗಿರುವ ಮೆಕ್ಕಲು ಮಣ್ಣಿನ ವಲಯ ಯಾವುದೆಂದರೆ ಭಂಗರ್. ಇತ್ತೀಚಿನ ಅವಧಿಯಲ್ಲಿ ಸಂಚಯನಗೊಂಡ ನಿರ್ಮಿತವಾಗಿಲ್ಲ ಮೆಕ್ಕಲು ಮಣ್ಣು ಯಾವುದೆಂದರೆ ಖದರ್. ಈಗ ಮುಂದೆ ನಾವು ಭಾರತದ ಕರಾವಳಿ ಮೈದಾನಗಳ ಕುರಿತು ನೋಡೋಣ. ಅದರಲ್ಲಿ ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಎಂಬ ಎರಡು ಕರಾವಳಿ ಮೈದಾನಗಳನ್ನು ನಾವು ನೋಡುತ್ತೇವೆ. ಮೊದಲನೇದಾಗಿ ಭಾರತದ ಪಶ್ಚಿಮ ಕರಾವಳಿ ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿ ಭೂ ಶಿಖರದವರೆಗೆ ಸುಮಾರು 1500 ಕಿಲೋಮೀಟರ್ ಉದ್ದವಾಗಿದೆ. ಕೇರಳದಲ್ಲಿ ಮಲಬಾರ್ ತೀರ, ಕರ್ನಾಟಕದಲ್ಲಿ ಕೆನರಾ ತೀರ, ಗೋವಾದಲ್ಲಿ ಕೊಂಕಣ ತೀರ, ಗುಜರಾತ್ ತೀರದಲ್ಲಿದೆ. ಕನ್ಯಾಕುಮಾರಿಯಿಂದ ಎತ್ತರದಲ್ಲಿ ಗಂಗಾನದಿ ಮುಖಜ ಭೂಮಿಯವರೆಗೆ ಪೂರ್ವ ಬೆಟ್ಟಗಳು ಹಬ್ಬಿವೆ. ಒಡಿಸ್ಸಾದಿಂದ ಶಿಲ್ಕಾ ಸರೋವರ, ತಮಿಳುನಾಡು ಪುಲಿಕಾಟ್ ಸರೋವರ. ಪೂರ್ವ ಕರಾವಳಿಯನ್ನು ಉತ್ಕಲ ತೀರ ಮತ್ತು ಕೇರಮಂಡಲ ತೀರ ಎಂದು ವಿಂಗಡಿಸಲಾಗಿದೆ. ಮುಂದೆ ಭಾರತದಲ್ಲಿರುವ ಒಟ್ಟು ದ್ವೀಪಗಳು ಎಷ್ಟೆಂದರೆ 247 ಹಾಗೂ ಬಂಗಾಳಕೊಲ್ಲಿಯಲ್ಲಿ 204 ದ್ವೀಪಗಳು ಇವೆ ಹಾಗೂ ಅರಬ್ಬಿ ಸಮುದ್ರದಲ್ಲಿ 43 ದ್ವೀಪಗಳು ಕಂಡುಬರುತ್ತವೆ. ಮುಂದೆ ಮನ್ನಾರ್ ಖಾರಿಯಲ್ಲಿ ಕೆಲವು ಹವಳದ ದ್ವೀಪಗಳು ಇವೆ. ಬಂಗಾಳದಲ್ಲಿರುವ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಗಟ್ಟಿಯಾದ ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಕೂಡಿದೆ. ಲಕ್ಷದ್ವೀಪಗಳು ಹವಳದ ದ್ವೀಪಗಳಾಗಿವೆ. ಭಾರತದ ದಕ್ಷಿಣ ತುದಿಯು ನಿಕೋಬಾರ್ ದ್ವೀಪದ ದಕ್ಷಿಣ ತುದಿಯಲ್ಲಿದೆ. ಇದನ್ನೇ ಇಂದಿರಾ ಪಾಯಿಂಟ್ ಎಂದು ಕರೆಯಲಾಗುತ್ತದೆ. ಈಗ ಕರ್ನಾಟಕ ರಾಜ್ಯದ ಉದಯ ಹಾಗೂ ಕರ್ನಾಟಕ ರಾಜ್ಯದ ಭೌಗೋಳಿಕ ಲಕ್ಷಣಗಳ ಕುರಿತು ನೋಡೋಣ. ಮೊದಲನೇದಾಗಿ ಮೈಸೂರು ರಾಜ್ಯವು 1953ರಲ್ಲಿ ಉದಯವಾಯಿತು ಹಾಗೂ ವಿಶಾಲ ಮೈಸೂರು ರಾಜ್ಯವು 1956ರಲ್ಲಿ ಉದಯವಾಯಿತು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಹೆಸರು ಬಂದಿದ್ದು 1973ರಲ್ಲಿ. ಕರ್ನಾಟಕ ರಾಜ್ಯವು ಭಾರತದ ದಕ್ಷಿಣದಲ್ಲಿದ್ದು ಪರ್ಯಾಯ ದ್ವೀಪದ ಮಧ್ಯಭಾಗದಲ್ಲಿದೆ. ಕರ್ನಾಟಕದ ತುತ್ತ ತುದಿ ಯಾವೆಂದರೆ ಉತ್ತರದಲ್ಲಿ ಬೀದರ್ನ ಔರಾದ್ ಹಾಗೂ ದಕ್ಷಿಣದಲ್ಲಿ ಚಾಮರಾಜನಗರ. ಮತ್ತು ಕರ್ನಾಟಕ ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್ ಉದ್ದವಿದೆ. ಕರ್ನಾಟಕದ ಪೂರ್ವ ತುದಿ ಕೋಲಾರದ ಮುಳುಬಾಗಿಲು ಹಾಗೂ ಪಶ್ಚಿಮ ತುದಿ ಉತ್ತರ ಕನ್ನಡದ ಕಾರವಾರ. ಈಗ ಕರ್ನಾಟಕ ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು 400 ಕಿಲೋಮೀಟರ್ ಅಗಲವಿದೆ. ಕರ್ನಾಟಕದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಉತ್ತರಕ್ಕೆ ಮಹಾರಾಷ್ಟ್ರ ಹಾಗೂ ಪೂರ್ವಕ್ಕೆ ಆಂಧ್ರ ಪ್ರದೇಶವಿದೆ. ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ರಾಜ್ಯವು ಇದೆ. ನೈಋತ್ಯಕ್ಕೆ ಕೇರಳ ಹಾಗೂ ವಾಯುವ್ಯಕ್ಕೆ ಗೋವಾ ರಾಜ್ಯವಿದೆ. ಕರ್ನಾಟಕವು ಗೋಡಂಬಿ ಆಕಾರದಲ್ಲಿದೆ. ಮುಂದೆ ಕರ್ನಾಟಕ ರಾಜ್ಯವು 1,91,791 ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 6,11,30,704 ಜನಸಂಖ್ಯೆ ಇದೆ. ಜನಸಂಖ್ಯೆಯಲ್ಲಿ 8ನೇ ಸ್ಥಾನ ಕರ್ನಾಟಕ ರಾಜ್ಯಕ್ಕೆ ಸೇರುತ್ತದೆ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣವು 5.83% ಕರ್ನಾಟಕದ ಕರಾವಳಿ ಉದ್ದವು 320 ಕಿಲೋಮೀಟರ್ ಆಗಿದೆ. ಕರ್ನಾಟಕದ ಕರಾವಳಿಯನ್ನು ಕೆನರಾ ಅಥವಾ ಕರಾವಳಿ ಎಂದು ಕರೆಯಲಾಗುತ್ತದೆ. ಸೇಂಟ್ ಮೇರಿಸ್ ದ್ವೀಪ ಅಥವಾ ಕೋಚ್ನೆಟ್ ದ್ವೀಪ ಮಲ್ಪೆಯಲ್ಲಿದೆ. ಸೇಂಟ್ ಮೇರಿಸ್ ದ್ವೀಪದ ಇನ್ನೊಂದು ಹೆಸರು ತೊನ್ಸೆಪಾರ್ ದ್ವೀಪ. ಮುರುಡೇಶ್ವರ ಸಮೀಪದ ನೇತ್ರಾಣಿ ದ್ವೀಪವನ್ನು
ಫಿಜನ್ ಐಲ್ಯಾಂಡ್ ಎಂದು ಕರೆಯಲಾಗುತ್ತದೆ. ಮಂಗಳೂರಿಂದ ಚಿಕ್ಕಮಗಳೂರಲ್ಲಿ ಚಾರ್ಮಾಡಿ ಘಾಟ್ ಕಂಡುಬರುತ್ತದೆ. ಹಾಸನದಿಂದ ಸಕಲೇಶಪುರ ಮತ್ತು ಮಂಗಳೂರಲ್ಲಿ ದರವರೆಗೆ ಶಿರಾಡಿ ಘಾಟ್ ಕಂಡುಬರುತ್ತದೆ. ಶಿವಮೊಗ್ಗದಿಂದ ಉಡುಪಿಯವರೆಗೆ ಆಗುಂಬೆ ಘಾಟ್ ಕಂಡುಬರುತ್ತದೆ ಹಾಗೂ ಶಿವಮೊಗ್ಗದಿಂದ ಕುಂದಾಪುರದವರೆಗೆ ಹುಲಿಕಲ್ ಘಾಟ್ ಕಂಡುಬರುತ್ತವೆ. ಈಗ ಈ ಅಧ್ಯಾಯದ ಕುರಿತಾದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದ ಎಷ್ಟನೇ ಸ್ಥಾನದಲ್ಲಿದೆ? ಉತ್ತರವು 7ನೇ ಸ್ಥಾನದಲ್ಲಿದೆ. ಎರಡನೇ ಪ್ರಶ್ನೆ, ಕರ್ನಾಟಕ ಸಂಕ್ರಾಂತಿ ವೃತ್ತವು ದೇಶದ ಡ್ಯಾಶ್ ಭಾಗದಲ್ಲಿ ಹಾಯ್ದು ಹೋಗಿದೆ? ಉತ್ತರ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿದೆ. ಮೂರನೇ ಪ್ರಶ್ನೆ, ಭಾರತದ ಆಗ್ನೇಯ ದಿಕ್ಕಿನಲ್ಲಿ ಇರುವ ನೆರೆಯ ದೇಶ ಇದಾಗಿದೆ? ಉತ್ತರ ಶ್ರೀಲಂಕಾ. ನಾಲ್ಕನೇ ಪ್ರಶ್ನೆ, ಭಾರತದಿಂದ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಖಾರಿಗಳಿಂದ ಪ್ರತ್ಯೇಕಗೊಂಡ ದೇಶ? ಉತ್ತರ ಶ್ರೀಲಂಕಾ. ಐದನೇ ಪ್ರಶ್ನೆ, ಭಾರತವನ್ನು ಸುತ್ತುವರಿದ ಜಲಭಾಗಗಳು? ಉತ್ತರವು ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ. ಇವು ಭಾರತವನ್ನು ಸುತ್ತುವರಿದ ಜಲಭಾಗಗಳಾಗಿವೆ. ಆರನೇ ಪ್ರಶ್ನೆ, ಪ್ರಪಂಚದಲ್ಲೇ ಎತ್ತರವಾದ ಶಿಖರ? ಉತ್ತರ ಮೌಂಟ್ ಎವರೆಸ್ಟ್. ಇದರ ಎತ್ತರ 8848 ಮೀಟರ್. ಮುಂದಿನ ಪ್ರಶ್ನೆ, ಭಾರತದ ಅತ್ಯಂತ ಎತ್ತರವಾದ ಶಿಖರ? ಮೌಂಟ್ ಗಾಡ್ವಿನ್ ಆಸ್ಟಿನ್. ಇದರ ಎತ್ತರವು 8611 ಮೀಟರ್ ಆಗಿದೆ. ನೆಕ್ಸ್ಟ್, ಅರಾವಳಿ ಸರಣಿಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ? ಗುರು ಶಿಖರ. ಇದರ ಎತ್ತರವು 1722 ಮೀಟರ್ ಆಗಿದೆ. ಮುಂದಿನ ಪ್ರಶ್ನೆ, ದಕ್ಷಿಣ ಭಾರತದಲ್ಲೇ ಅತ್ಯಂತ ಎತ್ತರವಾದ ಶಿಖರ ಆಮೂಡಿ ಶಿಖರ ಎಂಬುದು ಎಲ್ಲಿದೆ? ಉತ್ತರ ಅಣ್ಣಾಮಲೈಯಲ್ಲಿದೆ. ಇದರ ಎತ್ತರ 2695 ಮೀಟರ್ ಆಗಿದೆ. ಮುಂದಿನ ಪ್ರಶ್ನೆ, ಲಕ್ಷದ್ವೀಪಗಳು ಡ್ಯಾಶ್ಗಳಿಂದ ನಿರ್ಮಾಣವಾದವು? ಉತ್ತರ ಹವಳದಿನ್ನೆಯಿಂದ ನಿರ್ಮಾಣವಾಯಿತು. ಸೊ ಇದಾಗಿತ್ತು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.